ವಿದ್ಯಾರ್ಥಿಗಳಿಗೆಲ್ಲ ಏನು ಮೆಸೇಜ್ ಹೇಳಿದ್ದಾರೆ ಅಂತ ನಾನು ಹೇಳ್ತೀನಿ ನಿಮಗೆ. ಅದನ್ನು ಕೋಟ್ ಮಾಡ್ಕೊಂಡು ಬಂದಿದ್ದೀನಿ ಬಾಬಾ ಸಾಹೇಬ್ರ ಸ್ಟೇಟ್ಮೆಂಟ್ಸಲ್ಲಿ. ಈ ನಿಟ್ಟಿನಲ್ಲಿ ನೋಡಿ, ಬಾಬಾ ಸಾಹೇಬ್ರ ಫಾಲೋವರ್ಸ್ಗೆ ನಾನು ಹೇಳೋ ಮಾತು, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಪರೀತವಾಗಿ ಓದ್ಕೊಂಡಿದ್ರು, ತುಂಬ ನಾಲೆಡ್ಜ್ ಪಡ್ಕೊಂಡಿದ್ರು ಅಲ್ವಾ. ಅವರು ನಾಲೆಡ್ಜ್ ಪಡ್ಕೊಂಡಿದ್ದರಿಂದ ಅವ್ರಿಗೆ ತುಂಬ ಬೆಲೆ ಇತ್ತು ಮತ್ತು ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗೋ ಚಾನ್ಸಸ್ ಅವಕಾಶ ಸಿಕ್ತು. ಅವ್ರೇನಾದ್ರು ದಡ್ಡರಾಗಿರೋ ಸಿಕ್ತಿತ್ತಾ? ಇಲ್ಲ. ನಿಜ ತಾನೇ? ಅಂದಮೇಲೆ ಇದು ಒಂದು ದಿಕ್ಸೂಚಿ ಅಥವಾ ಒಂದು ಗೈಡೆನ್ಸ್ ಬಾಬಾ ಸಾಹೇಬ್ರಿಂದ. ಅಂದರೆ ನಾವು ಕೂಡ ಚೆನ್ನಾಗಿ ಓದ್ಕೊಂಡ್ರೆ ನಾಲೆಡ್ಜ್ ಇಸ್ ಪವರ್ ಅಂತ, ವಿಪರೀತ ಓದಿದ್ರೆ ನಮಗೆ ಪವರ್ ಸಿಗುತ್ತೆ ಅನ್ನೋದು ಒಂದು ಅಂಡರ್ಸ್ಟುಡ್. ಕರೆಕ್ಟ್ ತಾನೇ ಹೇಳಿ? ಬಾಬಾ ಸಾಹೇಬ್ರ ಅನುಯಾಯಿಗಳು ಆ ಥರ ಅವರ ದೇಶದಾದ್ಯಂತ ಹಂಗೆ ಓದಿ ಎಷ್ಟು ಅಚೀವ್ಮೆಂಟ್ ಆಗಿದೆ 75 ವರ್ಷದಿಂದ? ಎಷ್ಟು ಅಚೀವ್ಮೆಂಟ್ ಆಗಿದೆ? ಒಂದು ಉದಾಹರಣೆ ಕೊಡ್ತೀನಿ. ಬಾಬಾ ಸಾಹೇಬ್ರು ಲಾಯರ್ ತಾನೆ, ಕಾನೂನು ಪಂಡಿತರು ತಾನೆ ಅವರೊಂದು ಅಲ್ವಾ? ಹಾಗಿದ್ಮೇಲೆ ಭಾರತದ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಅಥವಾ ಎಲ್ಲ ಕೋರ್ಟ್ಗಳಲ್ಲಿ ಹೆಚ್ಚು ಜಸ್ಟಿಸ್ಗಳು, ಎಷ್ಟು ನ್ಯಾಯವಾದಿಗಳು, ಲಾಯರ್ಸು ಯಾರು ಜಾಸ್ತಿ ಇರಬೇಕಾಗಿತ್ತು? ಅವ್ರ ಅನುಯಾಯಿಗಳು ಇರಬೇಕಾಗಿತ್ತಲ್ವಾ? ಆದರೆ ಎಲ್ಲಿದ್ದಾರೆ? ಇದು ಯಾರ ತಪ್ಪು ಅಲ್ವಾ? ನಿಜ ತಾನೇ? ಈಗ ಭಾರತದ ಕಾರ್ಯಾಂಗ ಅಂತ ನಾವು ತೆಗೆದುಕೊಳ್ಳೋದಾದರೆ ಡಿ ಗ್ರೂಪ್ನಲ್ಲಿ ಇವರು ತುಂಬಿದ್ದಾರೆ, ಸಿ ಗ್ರೂಪ್ನಲ್ಲಿ ಇವರು ತುಂಬಿದ್ದಾರೆ. ಆದರೆ ಎ ಗ್ರೂಪು, ಬಿ ಗ್ರೂಪು ಅವು ಪಾಲಿಸಿ ಮೇಕಿಂಗ್ ಬಾಡಿಗಳು, ಅಲ್ಲಿ ಇವರು ಇಲ್ಲ, ಕಡಿಮೆ ಇದ್ದಾರೆ. ಇದಕ್ಕೆ ಯಾರು ಕಾರಣ? ಇದು ಯಾರ ಲೋಪ? ಎಲ್ಲಿ ತಪ್ಪಾಗಿದೆ? ಇದು ಮುಖ್ಯವಾಗಿ ಬಾಬಾ ಸಾಹೇಬ್ರ ಫಾಲೋವರ್ಸ್ ಯೋಚನೆ ಮಾಡಬೇಕಾಗಿರ್ತಕ್ಕಂಥ. 75 ವರ್ಷ ಆದರೂ ಕೂಡ ಬೀದಿಲಿ ನಿಂತು ನಾವು ಎಷ್ಟು ಸೌಂಡ್ ಮಾಡಿದ್ದೀವಿ ಅಷ್ಟು ಸೌಂಡನ್ನು ಈ ಅಕಾಡೆಮಿಕ್ ವಲಯದಲ್ಲಿ, ವಿದ್ವತ್ ವಲಯದಲ್ಲಿ ಮಾಡೋಕ್ಕಾಗಿಲ್ಲ. ಯಾಕೆ? ಇದು ಮೂಲಭೂತ ಪ್ರಶ್ನೆ, ನಾನು ಕೇಳುವಂಥ ಮೂಲಭೂತ ಪ್ರಶ್ನೆ ಒಬ್ಬ ಅಂಬೇಡ್ಕರ್ವಾದಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಡಿಯಾ ಆವತ್ತಿನ ಕಾಲಕ್ಕೆ ಮೀಡಿಯಾ 5 ಪೇಪರ್ ತಂದಿರೋದವರು. ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತಾ, ಜನತಾ, ಪ್ರಬುದ್ಧ ಭಾರತ ಅಂತೆಲ್ಲ ನೀವು ಕೇಳಿದ್ದೀರಾ? ಪೇಪರ್ ತಂದಿರೋದು. ಏನೇನು ಸೌಲಭ್ಯ ಇಲ್ಲದೆ ಇರುವಾಗ ಅಷ್ಟು ಅವರು ಮೀಡಿಯಾನ ನಡೆಸಿದ್ದಾರೆ ಅಲ್ವಾ? ಮಾಧ್ಯಮದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲಿದ್ದಾರೆ? ಎಷ್ಟಿದ್ದಾರೆ? ಯಾವ ಲೆವೆಲ್ಗಿದ್ದಾರೆ? ಇದು ಯಾರ ಲೋಪ? ಯಾರಿಂದ ಆಗಿರೋ ತಪ್ಪು? ಸೊ ಇದು ನಾನೇನು ಹೇಳ್ತೀನಿ ಅಂದರೆ, ಅಂಬೇಡ್ಕರ್ ವಾದಿಗಳು ಇಲ್ಲಿವರೆಗೆ ನಮ್ಮ ಅವನತಿಗೆ ಯಾರೋ ಕಾರಣ ಅಂತ ಆ ಕಡೆಗೆ ಬೆರಳು ತೋರಿಸ್ತಿದ್ರಲ್ಲ, ದಯವಿಟ್ಟು ಅದನ್ನು ಕಡಿಮೆ ಮಾಡಬೇಕು, ಅದು ನಿಲ್ಲಿಸ್ಬೇಕು. ಯಾಕೆಂದರೆ ಇಲ್ಲಿ ಇವರ ಲೋಪನೂ ಜಾಸ್ತಿ ಆಗಿದೆ. ಇವರು ಆಯಾ ಟೈಮ್ಗೆ ಏನು ಮಾಡಬೇಕು, ಏನು ಓದ್ಕೋಬೇಕು, ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಹಂಗೆ ಮಾಡಿಲ್ವಲ್ಲ. ಎಲ್ಲ ದೃಷ್ಟಿನೂ ನೀವು ಶೋಷಣೆ ಮಾಡಿದ್ರಿ ಅಂತ ನೀವು ಆ ಕಡೆಗೆ ಬೆರಳು ತೋರಿಸಿದ್ರೆ, ಈಗ ನನ್ನ ಡ್ಯೂಟಿ ಏನು? ನಾನು ಮಾಡಬೇಕಾಗಿರೋ ಕೆಲಸ ಏನು? ಅದಾಗಿಲ್ಲ, ಇಲ್ಲಿವರೆಗೆ ಅದಾಗಿಲ್ಲ. ಸಹಜವಾಗಿ, ನೇಚರಲಿ ಸಹಜವಾಗಿ ಯಾವುದೇ ರೂಲಿಂಗ್ ಕ್ಲಾಸ್ ಅಥವಾ ಯಾರೇ ಅಧಿಕಾರದಲ್ಲಿರೋರು ಅಷ್ಟು ಸುಲಭವಾಗಿ ಬನ್ರಪ್ಪ ಕೂತ್ಕೊಳ್ಳಿ ಅಂತ ಯಾರು ಬಿಟ್ಕೊಟ್ಬಿಡಲ್ಲ. ನಿಜ ತಾನೆ? ಅದನ್ನು ನಮ್ಮ ಸ್ವಂತ ಸಾಮರ್ಥ್ಯದಿಂದ, ಸ್ವಂತ ಶಕ್ತಿಯಿಂದ ತಗೋಬೇಕು, ಪಡ್ಕೊಳ್ಬೇಕಂತ. ನಿಜ ತಾನೆ? ಸೊ ಆ ಥರದೊಂದು ಪ್ರಿಪ್ರೇಷನ್ ಈ ಶೋಷಿತ ವರ್ಗಗಳಿಂದ ಆಗಿಲ್ಲ, ಇಲ್ಲಿವರೆಗೂ ಆ ಥರ ಆಗಿಲ್ಲ.